ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಮತಕ್ಷೇತ್ರಕ್ಕೆ ಚಲುವಾದಿ ನಾರಾಯಣಸ್ವಾಮಿಯವರಿಗೆ ಸ್ವಾಗತ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿಯವರಿಗೆ ಬಾಲ್ಕಿಯ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆಯವರ ನಿವಾಸದಲ್ಲಿ ಭವ್ಯವಾದ ಸನ್ಮಾನದೊಂದಿಗೆ ಸ್ವಾಗತ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುವುದು ಖಚಿತ. ಇವಾಗಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿಯನ್ನ ದಲಿತರಿಗೆ ಮೂಲೆ ಗುಂಪು ಮಾಡಿ ಮುಖ್ಯಮಂತ್ರಿ ಕುರ್ಚಿಗಾಗಿ ತನ್ನ ಬೇಳೆ ಬೇಯಿಸಿಕೊಂಡರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತರಲ್ಲಿ ಹಿರಿಯ ರಾಜಕಾರಣಿಗಳು ಬಹಳಷ್ಟು ಜನರು ಇದ್ದಿದ್ದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಮುನಿಯಪ್ಪ ಇವರೆಲ್ಲರೂ ನುರಿತ ಹಿರಿಯ ರಾಜಕಾರಣಿಗಳು. ಇವರೆಲ್ಲರನ್ನು ಮೂಲೆ ಗುಂಪು ಮಾಡಿ ತಾನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತುಕೊಂಡರು ಇವರೇ ಸಿದ್ದರಾಮಯ್ಯ. ಹಾಗಾದರೆ ದಲಿತರಿಗೆ 100ಕ್ಕೆ 100 ಮೋಸ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಸ್ಲಿಮರು ಹಾಗೂ ದಲಿತರ ವೋಟ್ ಬ್ಯಾಂಕ್ ಮಾಡಿಕೊಂಡಿರುವ ಈ ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನೆಲೆಯಿಲ್ಲ. ಈ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಗಂಡಾಂತರ ಕಾಡುತ್ತಿದೆ. ಇದರಿಂದ ಬಚಾವಾಗುವುದಕ್ಕೆ ಸಾಧ್ಯವೇ ಇಲ್ಲ ಈ ಕಾಂಗ್ರೆಸ್ ಪಕ್ಷವು ಎಂದು ಮಾಧ್ಯಮದ ಮುಖಾಂತರ ವಿರೋಧ ಪಕ್ಷ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿಯವರು ಬಾಲ್ಕಿಯಲ್ಲಿ ಹೇಳಿರುತ್ತಾರೆ. ಪ್ರಮುಖರಾದ ಮಾಜಿ ಸಚಿವರು ಹಾಗೂ ಔರಾದ್ ಮತಕ್ಷೇತ್ರ ಶಾಸಕರಾದ ಪ್ರಭು ಚವ್ಹಾಣ್, ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಳ್ದಾಳಿ, ಬಾಲ್ಕಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ಬಸವರಾಜಾರ್ಯ, ಬಾಬುರಾವ್ ಕಾರಬಾರಿ, ಲೊಂಬೈನಿ ಪರಂಜಾಪಿ, ಗೋವಿಂದರಾವ್ ಬಿರಾದಾರ್, ಸುಭಾಷ್ ಬಿರಾದಾರ್, ರವಿ ಕಣಜಿ, ಶನ್ರಾವ್ ಪಾಟೀಲ್ ಇಂಚುರಿಕರ, ವೀರಣ್ಣ ಕಾರಬಾರಿ, ಚನ್ನಬಸವ ಬೆಳತಿ, ಪಾಂಡುರಂಗ ಕನಸಿ, ಅನಿಲ್ ಕುಂದಿ, ಮಲ್ಲಿಕಾರ್ಜುನ್ ಮೂಳ್ಕೇರಿ, ಕಿರಣ್ ಖಂಡ್ರೆ, ಡಾಕ್ಟರ್ ಜಗದೀಶ್ ಬೋರೆ, ಮನ್ಮತಾ ಸ್ವಾಮಿ ಕಾಕನಾಳ್, ದೀಪಕ್ ಶಿಂದೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಸ್ವಲ್ಪ ಸಾಹೇಬರು ಸನ್ಮಾನ ಮಾಡೋದು ಸ್ವಲ್ಪ ಇವ್ರಿಗೆ ಎಲ್ಲರ ಮ್ಯಾಟ್ ಕಳಿಸ್ರಿ ರಾಷ್ಟ್ರೀಯ ಲೆವೆಲ್ पिताजी का बहुत बड़ा चैनल संजोर दो चार एमएलए बहुत ಸಿದ್ದರಾಮಯ್ಯನವರ ಕಣ್ಣೀರಲ್ಲಿ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಕಳೆದು ಹೋಗುತ್ತೆ. ಯಾಕೆ ಅಂದರೆ ಅವರನ್ನು ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ಬೇಕಾಗಿತ್ತೋ ಅವರ ಹಿರಿತನಕ್ಕೆ ಗೌರವ ಕೊಡಲಿಲ್ಲ. ಎಲ್ಲರೂ ಹೇಳ್ತಿದ್ರು ಕಾಂಗ್ರೆಸ್ನವರು ಮೊದಲು ಯಡಿಯೂರಪ್ಪನವರ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ರು ಅಂತ. ನೀವೇನು ಹಾಕ್ಸಿದ್ದು? ಕಣ್ಣೀರಲ್ಲ, ಅದು ಪನ್ನೀರ. ಅದೇ ಅವರ ಕಣ್ಣೀರಲ್ಲಿ ಕಾಂಗ್ರೆಸ್ಸು ತೊಳೆದು ಹೋಗುತ್ತೆ. ಇನ್ನು ಮುಂದೆ ಕಾಂಗ್ರೆಸ್ ಇಲ್ಲಿ ಉಳಿಯೋದಿಲ್ಲ. ಎರಡನೇ ವಿಷಯ ಏನಂತಂದರೆ, ದಲಿತರಿಗೆ ಸಂಪೂರ್ಣ ಅನ್ಯಾಯ ಮಾಡಿದೆ ಕಾಂಗ್ರೆಸ್. ಈ ದೇಶದ ಅತ್ಯುನ್ನತ ನಾಯಕ ಕಾಂಗ್ರೆಸ್ಗೆ ಯಾರು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂಥವರನ್ನು ಕಳಿಸಿ ನೀವು ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು. ದಲಿತರಿಗೆ ನೀವು ಕೊಟ್ಟ ಆ ವಾಗ್ದಾನ ಏನಿತ್ತು ಇದುವರೆಗೂ ಈಡೇರಲಿಲ್ಲ. ಈಗಲಾದರೂ ಈಡೇರ್ತದಂತ ಅಂದ್ಕೊಂಡಿದ್ವಿ. ಈಗ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ದೋಖ ಮಾಡಿದೆ. ಬಹುಶಃ ಅವರು ಒಂದು ಸಮಯ ಆಗಲಿಲ್ಲ ಅಂದರೆ ಪರಮೇಶ್ವರ್ ಅವ್ರಿಗಾದರೂ ಕೊಡ್ಬೋದಾಗಿತ್ತು, ಕೆ ಎಚ್ ಮುನಿಯಪ್ಪ ಅವ್ರಿಗಾದರೂ ಕೊಡ್ಬೋದಾಗಿತ್ತು. ಅಂದರೆ ದಲಿತರಿಗೆ ದೋಖ ಮಾಡಲಿಕ್ಕೆ ಕಾಂಗ್ರೆಸ್ ಹುಟ್ಟಿದೆ ಅನ್ನೋದು ಇವತ್ತು ಸ್ಪಷ್ಟ ಆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಮುಸಲ್ಮಾನರನ್ನು ದೋಖ ಮಾಡಿ 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 ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತೀರಿ ಅವರಿಗೆ. ಆದರೆ ನೀವು ಏನೋ ಒಂದು ಅನೌನ್ಸ್ ಮಾಡಿಬಿಟ್ರೆ ಅದು ಅವ್ರಿಗೆ ನೀವು ಜೀವ ಕೊಟ್ಟಂಗೆಲ್ಲ. ಮುಸಲ್ಮಾನರನ್ನು BJP ವಿರುದ್ಧ ಎತ್ಕಟ್ಟಿ ಅವರನ್ನು ಹಾಳು ಮಾಡಿದ್ರಿ. ಹೋಗಲಿ, ಜನತಾದಳದಲ್ಲಾದರೂ ಆ ಮಿರಾಜುದ್ದೀನ್ ಪಾಟೀಲ್ ಅವರನ್ನ ಅಧ್ಯಕ್ಷರು ಮಾಡಿದರು, CM ಇಬ್ರಾಹಿಂ ಅವ್ರನ್ನ ಅಧ್ಯಕ್ಷರು ಮಾಡಿದರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವತ್ತಾದರೂ ಮುಸಲ್ಮಾನರನ್ನು ಅಧ್ಯಕ್ಷರಾದರೂ ಮಾಡಿದ್ದೀರಾ? ಮುಖ್ಯಮಂತ್ರಿ ಮಾಡೋದು ನಂತರ ಇರಲಿ.
ಅಂದರೆ ಇಷ್ಟು ದೋಖ ಮಾಡಿದ್ರು ಆ ಮುಸಲ್ಮಾನ್ ಬಂಧುಗಳು ಯಾಕೆ ಅವರನ್ನೇ ಒಪ್ಕೊಳ್ತಿದ್ದಾರೆ? ಗತಿ ಇಲ್ಲದಿದ್ದಾಗ ದೆವ್ವನೇ ಸಾಕು ಅಂತಂದ್ರೆ ಆಗುತ್ತಾ? ಅವರು ಅರ್ಥ ಮಾಡ್ಕೊಳ್ಬೇಕು, ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ದಲಿತರಿಗೆ ಕಾಂಗ್ರೆಸ್ ದೋಖ ಮಾಡಿದೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ದೋಖ ಮಾಡಿದೆ, ಪರಮೇಶ್ವರ್ ಅವ್ರಿಗೂ ದೋಖ ಮಾಡಿದೆ, KH ಮುನಿಯಪ್ಪನವ್ರಿಗೂ ದೋಖ ಮಾಡಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಭಾರತೀಯ ಜನತಾ ಪಕ್ಷ ಈ ರಿಸರ್ವೇಷನ್ನ ಹೆಚ್ಚಿಸಿದ್ದಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೌರವಿಸೋದಾಗಿರ್ಬೋದು, ದಲಿತರನ್ನು ಗೌರವಿಸಾಗಿರ್ಬೋದು, ಅದು BJP ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಜನ ತಿಳ್ಕೊಂಡು BJPಯನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ.